स्वस्त्यं वरुणः चन्नो भवत्वर्यमा चन्न इन्द्रो बृहस्पतिः चन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम् ॐ शान्ति शान्ति शान्तिः अथ कृष्णयजुर्वेदीय ऐत्तिरेयोपनिषदि भृगुवल्ली तत्र दशमोऽनुवाकः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಕೊನೆಯ ವಲ್ಲಿ ಭೃಗುವಲ್ಲಿ ಅದರಲ್ಲಿ 10ನೇ ಅನುವಾಕವನ್ನ ನಾವು ಈಗ ನೋಡ್ತಾ ಇದ್ದೇವೆ. ಈ 10ನೇ ಅನುವಾಕದಲ್ಲಿ ಈ ಪ್ರಕೃತ ಏನು ಪ್ರಕರಣ ಅಂದ್ರೆ ಬ್ರಹ್ಮದ ಉಪಾಸನಾ ಕ್ರಮವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದ ಒಂದು ಜ್ಞಾನ ಭಾಗ, ಬ್ರಹ್ಮದ ಒಂದು ಸ್ವರೂಪ, ಅವೆಲ್ಲವನ್ನು ಕೂಡ ಹೇಳಿದ್ದಾಗ ಹೋಗ್ಬಿಡ್ತು. ಈಗ ಬ್ರಹ್ಮವನ್ನ ಆ ಒಂದು ಮಟ್ಟದಲ್ಲಿ ಅದನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವ ಅಧಿಕಾರಿಗಳಿಗಾಗಿ ಈ ಒಂದು ಉಪಾಸನೆಯನ್ನು ಹೇಳಿ ಅದಕ್ಕೆ ಫಲವನ್ನು ಹೇಳಿದ್ದಾರೆ. ಯಾತಕ್ಕೆ? ಅದರಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದಕ್ಕೋಸ್ಕರ. ಹೀಗೆ ಇದರಲ್ಲಿ ಬಂದು ಓಹೋ ಇಷ್ಟೊಂದು ದೊಡ್ಡ ಫಲ ಬರುತ್ತಪ್ಪ ಮಾಡೋಣ, ಆಮೇಲೆ ಒಂದು ದಿವಸ ಏನು ಯಾವುದೋ ಕರ್ಮ ವಿಪಾಕವಾಗಿ ಅವನ ಜ್ಞಾನವಾಗಿ ಅವನಿಗೆ ಮುಕ್ತನಾಗ್ತಾನೆ ಅವನು ಅಂತ ಹೇಳ್ತಕ್ಕಂಥ ಒಂದು ಭಾಗ. ವಿವಿಧವಾದ ಉಪಾಸನೆಗಳು ಅಲ್ಲಿ ಇಲ್ಲಿ ಹಿಂದೆ ಆಧ್ಯಾತ್ಮಿಕವಾದ ಉಪಾಸನೆ, ಆದಿ ದೈವಿಕವಾದ ಉಪಾಸನೆ ಎರಡನ್ನೂ ಕೂಡ ಹೇಳಿದ್ದಾಯಿತು. ಸುಪ್ತಿರಿತಿ ವೃಷ್ಟವು ಅಂತ ಹೇಳಿ ಮತ್ತೆ ಅದನ್ನೆಲ್ಲ ಹೇಳಿದ್ದಾಯಿತು. ಈಗ ಪ್ರಕೃತ ಸ್ತಂಭವನ್ನ ಈ ಧರ್ಮಗಳು ಯಾವ ಯಾವ ಉತ್ಕೃಷ್ಟವಾದ ಪರಮೋನ್ನತವಾದ ಧರ್ಮ ಅಂತ ಯಾವುದಿದೆ, ಧರ್ಮ ಅಂದ್ರೆ ಇನ್ನೇನಿಲ್ಲ, ಧರ್ಮ ಅಂದ್ರೆ ಏನು ಅಂದ್ರೆ ಕರ್ತವ್ಯ ಮಾಡಬೇಕಾದ ಕೆಲಸ ಏನಿದೆ ಅದಕ್ಕೆ ಧರ್ಮ ಅಂತ ಹೆಸರು. ಕರ್ತವ್ಯ ಕರ್ಮಗಳಿಗೆ ಧರ್ಮ ಅಂತ ಹೆಸರು. ಬ್ರಾಹ್ಮಣನಿಗೆ ಒಂದು ಕರ್ತವ್ಯ ಕರ್ಮ ಇದೆ, ಅದು ಬ್ರಾಹ್ಮಣ ಧರ್ಮ. ಕ್ಷತ್ರಿಯನಿಗೆ ಒಂದು ಕರ್ತವ್ಯ ಕರ್ಮ ಇದೆ, ಅದು ಕ್ಷತ್ರಿಯ. ಹೀಗೆ ಪ್ರಾಣಿಗೆ ಅದಕ್ಕೊಂದು ಕರ್ತವ್ಯ ಕರ್ಮ ಇದೆ, ಅದು ಪ್ರಾಣಿ ಧರ್ಮ. ಹೀಗೆ ಧರ್ಮ ಅಂದ್ರೆ ಅಷ್ಟೇ ಮಾಡಬೇಕಾದ ಕೆಲಸ. ಅದೇನು ಸಾಮಾನ್ಯವಾಗಿ ಧರ್ಮ ಕರ್ಮ ಅಂದ್ರೆ ಕೆಲಸವೇ, ಆದ್ರೆ ಧರ್ಮ ಅಂದಾಗ ಅದು ಯಾವುದರ ಪರಿಧಿಯಲ್ಲಿ ಬರುತ್ತೆ? ವೇದದ ಪರಿಧಿ, ವೈದಿಕ ಪರಿಧಿಯಲ್ಲಿ ಬರತಕ್ಕಂಥದ್ದನ್ನು ಹೇಳ್ತಾರೆ. ಈ ಕರ್ಮ ಆದ ಲೌಕಿಕವಾದ ನಾವೇನ್ ಬೇಕು ಊಟ ಮಾಡೋದು, ತಿಂಡಿ ತಿನ್ನೋದು, ಅದನ್ನು ಅಷ್ಟೇ. ಹೌದಾನೆ? ಹಾಗೆ ಹೀಗೆ ಇದರಲ್ಲಿ ಬ್ರಹ್ಮದ ಧರ್ಮ, ವಿಧ ವಿಧವಾದ ಧರ್ಮಗಳನ್ನ ಹೇಳಿ ಅದನ್ನ ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು ಅನ್ನುವಂತಹ ಭಾಗ. ಅದನ್ನ ಮುಂಚೆ ಮೊದಲಿಗೆ ಆ ಮಂತ್ರವನ್ನ ಆ 10ನೆಯ ಅನುವಾಕದಲ್ಲಿ 5ನೆಯ ಮಂತ್ರ ಅದರ ಒಂದ್ಸರಿ ಪಾರಾಯಣ ಮಾಡಿ ಭಾಷ್ಯಭಾಗ ನೋಡೋಣ. ಇದರಲ್ಲಿ ಏನು ವಿಶೇಷವೇನೂ ಇಲ್ಲ, ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತಕ್ಕಂಥ ವಿಚಾರ ಅಷ್ಟೆ. ಓಂ ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ ತನ್ನಮ ಇತ್ಯುಪಾಸೀತ ನಮ್ಯಂತೆ ಸ್ಮೈ ಕಾಮಾನ್ ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ ತದ್ಬ್ರಹ್ಮಣ ಪರಿಮರ ಇತ್ಯುಪಾಸೀತ ಪರ್ಯೇಣ ಮ್ರಿಯಂತೆ ದ್ವಿಷಂತಸ್ತಪತ್ನಾಃ ಪ್ರಿಯೇ ಪ್ರಿಯಾ ಭ್ರಾತೃವ್ಯಾಃ.
ಇಷ್ಟನ್ನು ನೋಡೋಣ. ಇದು ವಿಧ ವಿಧವಾದ ಉಪಾಸನೆಗಳನ್ನ ಹೇಳ್ತಕ್ಕಂತಹ ಭಾಗ ಇದು. ಏನು ಇದನ್ನ ಈ ರೀತಿಯಾಗಿ, ಇದನ್ನ ಅಂದ್ರೆ ಬ್ರಹ್ಮವನ್ನ ಈ ರೀತಿಯಾಗಿ ಉಪಾಸನೆ ಮಾಡಬೇಕು, ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಎಂಬತಕ್ಕಂಥ ಭಾಗ. ಮೊಟ್ಟ ಮೊದಲಿಗೆ ಏನಾಯ್ತು, ತತ್ ಪ್ರತಿಷ್ಠೇತ್ಯುಪಾಸೀತ. ಅದಕ್ಕೆ ಬರಿತಾ ಇದ್ದಾರೆ ಭಾಷ್ಯಕಾರರು, ತಚ್ಚ ಆಕಾಶಂ ಬ್ರಹ್ಮೈವ. ತತ್ ಅಂದ್ರೇನು? ತತ್ ಅಂದ್ರೆ ಆಕಾಶ, ಆಕಾಶವನ್ನು ಬ್ರಹ್ಮವೇ ಆಗಿದೆ ಆಕಾಶ ಎಂಬುದಾಗಿ ಉಪಾಸನೆ ಮಾಡಬೇಕು. ಯಾತಕ್ಕೆ? ಬ್ರಹ್ಮಕ್ಕೂ ಆಕಾಶಕ್ಕೂ ಏನ್ ಸಂಬಂಧ ಅಂತಂದ್ರೆ, ತಸ್ಮಾತ್ ತತ್ ಸರ್ವಸ್ಯ ಪ್ರತಿಷ್ಠಾ ಇತಿ ಉಪಾಸೀತ. ಬ್ರಹ್ಮ ಆಕಾಶ ಹೇಗಾಗಿದೆ? ಆಕಾಶ ಎಲ್ಲದಕ್ಕೂ ಆಶ್ರಯವಾಗಿದೆ, ಹೌದ್ ತಾನೆ? ಎಲ್ಲದಕ್ಕೂ ಆಧಾರವಾಗಿದೆ. ಆದ್ದರಿಂದ ಅದು ಸರ್ವಸ್ಯ ಪ್ರತಿಷ್ಠಾ, ಎಲ್ಲದಕ್ಕೂ ಕೂಡ ಯಾವ್ದು ಪ್ರಪಂಚದಲ್ಲಿ ಇದೆ ಅಂತ ಇವೆಯೋ ಅವೆಲ್ಲದಕ್ಕೂ ಕೂಡ ಒಂದು ಪ್ರತಿಷ್ಠಾನ ಆಶ್ರಯವಾಗಿದೆ. ಆಕಾಶವೂ ಆಶ್ರಯವಾಗಿದೆ. ಆದ್ದರಿಂದ ಈ ಒಂದು ಆಕಾಶವನ್ನ ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು. ಹೀಗೆ ಉಪಾಸನೆ ಮಾಡಿದವನಿಗೆ ಏನಾಗುತ್ತೆ, ಆ ಉಪಾಸನೆಯಿಂದ ಏನಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಪ್ರತಿಷ್ಠಾ ಗುಣೋಪಾಸನಾತ್ ಪ್ರತಿಷ್ಠಾವಾನ್ ಭವತಿ. ಹೀಗೆ ಬ್ರಹ್ಮವನ್ನ ಪ್ರತಿಷ್ಠಾ ಗುಣೋಪಾಸನ, ಬ್ರಹ್ಮವು ಇಂತಹ ಪ್ರತಿಷ್ಠೆ ಅಂದ್ರೆ ಆಶ್ರಯವನ್ನು ಕೊಡತಕ್ಕಂಥ ಗುಣವುಳ್ಳದ್ದು ಎಂಬುದಾಗಿ ಉಪಾಸನೆ ಮಾಡುವ ಉಪಾಸಕನು ಏನಾಗ್ತಾನೆ ಅಂದ್ರೆ ಪ್ರತಿಷ್ಠಾವಾನ್ ಭವತಿ. ಅವನಿಗೆ ಎಲ್ಲೆಲ್ಲಿಯೂ ಕೂಡ ಆಶ್ರಯ. ಅವನಿಗೆ ಇಂಥ ಕಡೆ ಅವನಿಗೆ ಆಶ್ರಯ ಇಲ್ಲ ಅಂತ ಅನ್ನೋದೇ ಇಲ್ಲ. ಅವನಿಗೆ ಎಲ್ಲಿ ಹೋದ್ರಲ್ಲಿ ಮನೆ ಅವನಿಗೆ. ಹೀಗೆ ಎಲ್ಲೆಲ್ಲಿಯೂ ಕೂಡ ಪ್ರತಿಷ್ಠಾವಂತನಾಗುತ್ತಾನೆ. ಅದರ ಫಲ ಇಷ್ಟೇ ಇದು ವಿಚಾರ. ಏವಂ ಪೂರ್ವೇಶ್ವಪಿ ಯದ್ಯಧೀನಂ ಫಲಂ ತದ್ಬ್ರಹ್ಮೈವ. ಇದೇ ರೀತಿಯಾಗಿ ಹಿಂದೆಯೂ ಕೂಡ ಯಾವುದಕ್ಕೆ ಯಾವುದು ಅಧೀನವಾಗಿದೆಯೋ ಅವೆಲ್ಲವೂ ಕೂಡ ಬ್ರಹ್ಮವೇ. ಏನು, ಯಾವ ಒಂದು ಗುಣಧರ್ಮ ಅಂತ ಇದೆ, ಅದು ಏನಾಗಿದೆ, ಆ ಗುಣಧರ್ಮ ಉತ್ಕೃಷ್ಟವಾದದ್ದು, ಅದು ಏನಾಗಿದೆ, ಅದನ್ನ ಬ್ರಹ್ಮ ಅಂತ ಉಪಾಸನೆ ಮಾಡಬೇಕು. ಮತ್ತೆ ಆ ಒಂದು ಫಲ ಏನಾಗುತ್ತೆ, ಅದಕ್ಕೆ ಅನುಗುಣವಾಗಿ, ಅದಕ್ಕೆ ಅಧೀನವಾಗಿ ಫಲ ಇದೆ. ಯದಧೀನಂ ಫಲಂ ತದ್ ಬ್ರಹ್ಮೈವ. ಯಾವುದನ್ನ ಆ ಧರ್ಮವನ್ನು ಸೇರಿ ಉಪಾಸನೆ ಮಾಡ್ತೀವೋ ಅದೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಹೌದಾದ್ರೆ ಇಂಥ ಉತ್ಕೃಷ್ಟ ಗುಣ ಬ್ರಹ್ಮವನ್ನು ಅಂದ್ರೇನು, ಅದನ್ನ ಆ ಒಂದು ಫಲವನ್ನ ಅವನು ಹೊಂದುತ್ತಾನೆ ಅಂತ ಅರ್ಥ ಅಷ್ಟೇ. ಹೇಗೆ ಉಪಾಸನೆ ಮಾಡ್ತಾರೋ ಹಾಗಾಗಿ ಫಲ ಅಂತ. ತದುಪಾಸನಾತ್ ತದ್ವಾನ್ ಭವತಿ ದ್ರಷ್ಟವ್ಯಂ. ಅದನ್ನ ಉಪಾಸನೆ ಮಾಡುವುದರಿಂದ ಅದನ್ನ ಉಳ್ಳವನಾಗಿ ಆಗುತ್ತಾನೆ. ಪ್ರತಿಷ್ಠೆ ಎಂದು ಉಪಾಸ ಮಾಡಿದರೆ ಪ್ರತಿಷ್ಠಾವಂತನಾಗುತ್ತಾನೆ. ಇವನು ಬಹಳ ದೊಡ್ಡವನು ಎಂದು ಉಪಾಸನೆ ಮಾಡಿದರೆ ಇವನು ದೊಡ್ಡವನಾಗುತ್ತಾನೆ. ಹೀಗೆ ಹೇಗೆ ಉಪಾಸನೆ ಮಾಡ್ತಾರೋ ಹಾಗಾಗಿ ಇವನು ಆಗ್ಬಿಡ್ತಾರೆ ಅಂತಕ್ಕಂಥ ಫಲವನ್ನು ಹೇಳ್ತಾರೆ. ಇದಕ್ಕೇನು ಪ್ರಮಾಣ ಅಂದ್ರೆ ಶ್ರುತ್ಯಂತರಾಚ್ಯ. ಬೇರೆ ಶ್ರುತಿಯಲ್ಲಿಯೂ ಕೂಡ ಶತಪಥ ಬ್ರಾಹ್ಮಣದಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಏನ್ ಹೇಳ್ತಾ ಇದೆ, ತಂ ಯಥಾಯಥೋಪಾಸತೆ ತತ್ತದೇವ ಭವತಿ. ತಂ ಅಂದ್ರೆ ಅದನ್ನ ತಂ ಪರಮಾತ್ಮನಂ ಹೇಗೆ ಆ ಪರಮಾತ್ಮ ಹೇಗೆ ಉಪಾಸನೆ ಮಾಡುತ್ತಾನೆಯೋ ಇವನು ಅದೇ ಫಲವನ್ನ ಅನುಭವಿಸುತ್ತಾನೆ. ಈ ಹಾಗೆ ಬಂದಿರೋದನ್ನ ಒಂದಷ್ಟು ಉದಾಹರಣೆ ಕೊಡ್ತಾ ಇದ್ದಾರೆ ಈಗ. ತತ್ ಮಹ ಇತ್ಯ ಉಪಾಸೀತ. ಅದನ್ನ ಬ್ರಹ್ಮ ಮಹಾ ಅತ್ಯಂತ ದೊಡ್ಡದು ಎಂಬುದಾಗಿ ಉಪಾಸನೆ ಮಾಡಿದ್ರೆ ಏನಾಗುತ್ತೆ, ಮಹಾ ಅಂದ್ರೆ ಮಹತ್ವ ಗುಣವತ್ತು ತತ್ ಉಪಾಸೀತ. ಅಂದ್ರೆ ಮಹತ್ವವಾದ ಗುಣವುಳ್ಳದ್ದು, ಗುಣವುಳ್ಳದ್ದು ಅಂತ. ಮಹತ್ವವಾದ ಗುಣವುಳ್ಳ ಆ ಬ್ರಹ್ಮವನ್ನು ಉಪಾಸನೆ ಮಾಡಬೇಕು. ಅವಾಗ ಏನಾಗುತ್ತೆ, ಇವನು ಕೂಡ ಮಹಾನ್ ಆಗಿ ಬಿಡುತ್ತಾನೆ. ಮಹಾನ್ ಭವತಿ. ಹೀಗೆ ಎಲ್ಲಾನು ಸತ್ ಮನ ಇತ್ಯುಪಾಸೀತ. ಅದನ್ನ ಮನಸ್ಸು ಎಂದು ಉಪಾಸನೆ ಮಾಡಬೇಕು ಅಂತಕ್ಕಂಥ ಮನಸ್ಸು ಬುದ್ಧಿ. ಅವಾಗ ಏನಾಗುತ್ತೆ,
ಮನನಂ ಮನಃ ಅಂದ್ರೆ ಮನನ. ಮನನ ಅಂದ್ರೇನು? ವಿಚಾರ ಮಾಡಿ ತಿಳಿಯತಕ್ಕಂಥದ್ದು ವಿಚಾರ ಶಕ್ತಿ, ವಿಚಾರ ಮಾಡಬೇಕಾದಂಥದ್ದು. ಹೀಗೆ ವಿಚಾರ ಮಾಡತಕ್ಕಂತಹ ಶಕ್ತಿಯುಳ್ಳದ್ದು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಿದರೆ ಅವನೇನಾಗ್ತಾನೆ? ಅವನು ಕೂಡ ಮಾನವಾನ್ ಭವತಿ. ಅವನೇನು? ವೈಚಾರಿಕ ಸಾಮರ್ಥ್ಯದ ಮಹೋನ್ನತಿಯನ್ನು ಪಡೆದವನಾಗುತ್ತಾನೆ. ಅತ್ಯಂತ ಶ್ರೇಷ್ಠವಾದ ವಿಚಾರ ಸಾಮರ್ಥ್ಯ ಅವನಿಗೆ ಬಂದ್ಬಿಡುತ್ತೆ. ಮತ್ತೆ ಮನನ ಸಮರ್ಥೋ ಭವತಿ. ಮನನ ವಿಚಾರ ಮನನ ಸಮರ್ಥವು ಅದಕ್ಕೆ ಸಮರ್ಥನಾಗಿ ಆಗಿಬಿಡ್ತಾನೆ ಅವನು ಕೂಡ. ಮತ್ತೆ ತತ್ ನಮಃ ಇತಿ ಉಪಾಸಿತ. ಅದನ್ನ ನಮಃ ಅಂದ್ರೆ ನಮಸ್ಕಾರ. ನಮಸ್ಕಾರ ಅಂತ ಏನ್ ನಮಸ್ಕಾರ ಅಂತ ಉಪಾಸನೆ ಮಾಡಬೇಕು ಏನರ್ಥ ಅಂದ್ರೆ ನಮನಂ ನಮಃ ನಮನ ಗುಣವತ್ ತತ್ ಉಪಾಸಿತ. ಇದು ಏನಾಗಿದೆ? ಇಬ್ಬರ ನಮನ ಗುಣವತ್ ಅಂದ್ರೆ ನಮಸ್ಕರಿಸುವಂತಹ ಗುಣವುಳ್ಳದ್ದಾಗಿದೆ. ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ? ಅವರ ನಡೆ ನುಡಿ ನೋಡಿದ್ರೆ ನಾವು ನಮಗೆ ಯಾವ ಒಂದು ಆ ಒಂದು ಬಲ ಯಾವುದೋ ಒಂದು ಇದು ಇಲ್ಲದೆ ನಾವು ತಾನೇ ಕೈ ಜೋಡಿಸ್ಕೊಂಡ್ಬಿಡುತ್ತೆ. ನಮಸ್ಕಾರ ಸ್ವಾಮಿ ಬಿಡ್ತೇವೆ. ಯಾಕೆ? ಅವನ ಒಂದು ಧರ್ಮ, ಅವನ ಆಚಾರ ವಿಚಾರ ನೋಡಿ. ಹಾಗೆ ಏನಾಗುತ್ತೆ? ನಮನ ಗುಣವತ್ ನಮಸ್ಕಾರ ಗುಣವನ್ನು ಉಳ್ಳವುದು ಎಂದು ಉಪಾಸನೆ ಮಾಡಿದರೆ ನಮ್ಯಂತೆ ಪ್ರಕೀಭವಂತಿ. ಅಂಥವನಿಗೆ ಏನಾಗುತ್ತೆ? ಅವನು ನಮ್ಯಂತೆ ಅವನು ನಮಸ್ಕರಿಸಲ್ಪಡುತ್ತಾನೆ. ಅದೇನು? ಪ್ರಕ್ವೀಭವಂತಿ. ನಮಸ್ಕರಿಸಲ್ಪಡುತ್ತಾನೆ ಅಂದ್ರೇನು? ನಮ್ರತೆಯಿಂದ. ಪ್ರಕ್ವೀಭವಂತಿದೇನು? ತಲೆಬಾಗಿ ಅಂತ. ಹಾಗೆ ತಲೆ ಬಾಗ್ಬಿಡ್ತಾ ಇಲ್ಲ. ಏನ್ ತಲೆ ಯಾರು ತಲೆ ಬಾಗ್ತಾರೆ ಅಂತಂದ್ರೆ ಇವನನ್ನ ಎಲ್ಲವೂ ಕೂಡ ತಲೆಬಾಗಿ ನಮಸ್ಕರಿಸುತ್ತದೆ ಇವನಿಗೆ. ಯಾವುದದು ಅಂತಂದ್ರೆ ಉಪಾಸಿತ್ರೆ ಅಸ್ಮೈ ಉಪಾಸಿತ್ರೆ. ಈ ಒಂದು ಉಪಾಸಕನಿಗೆ ಯಾವುದು ಹಾಗೆ? ಕೈ ಕಟ್ಕೊಂಡು ನಿಂತ್ಕೊಂಡು ತಲೆ ಬಗ್ಗಿಸಿ ನಿಂತ್ಕೊಳ್ತೇವೆ ಇವನ ಮುಂದೆ. ಯಾವುದು? ಕಾಮ. ಎಲ್ಲ ಕಾಮಗಳು ಕಾಮ್ಯಂತೆ ಅಂದ್ರೇನು? ಕಾಮಿಸುವುದಕ್ಕೆ ಅಂದ್ರೆ ಬಯಸುವುದಕ್ಕೆ ಯೋಗ್ಯವಾದ ಎಲ್ಲವೂ ಕೂಡ ಅದರಿಂದ ಭೋಗ್ಯ ವಿಷಯ ಇತ್ಯರ್ಥ. ಎಲ್ಲ ಭೋಗ್ಯ ವಿಷಯಗಳು ಕೂಡ ಇವನ ಮುಂದೆ ತಲೆ ತಗ್ಗಿಸಿಕೊಂಡು ನಿಂತು ಬಿಡುತ್ತವೆ. ನೋಡಪ್ಪ ನಿಂತಿದ್ದೇವೆ, ಉಪಾಸಕ, ಯಾರನ್ನ ಬೇಕಾದ್ರೂ ಆರಿಸ್ಕೋ ಅಂತ. ಹೀಗೆ ಮತ್ತೆ ತತ್ ಬ್ರಹ್ಮ ಇತ್ಯುಪಾಸಿತ. ಅದನ್ನ ಬ್ರಹ್ಮ ಎಂದು ಉಪಾಸನೆ ಮಾಡಿ. ಯಾವುದನ್ನ? ಬ್ರಹ್ಮವನ್ನ. ಯಾವ ಬ್ರಹ್ಮವನ್ನ? ಆ ಪರಿಪೂರ್ಣವಾದ ಯಾವ ವಿಶೇಷವೂ ಇಲ್ಲದೆ ಇರತಕ್ಕಂತಹ ನಿರ್ಗುಣವಾದ ಬ್ರಹ್ಮವನ್ನ ಗುಣ ಉಳ್ಳದ್ದು ಎಂದು ಉಪಾಸನೆ. ಯಾವ ಗುಣ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮ ಅಂತಂದ್ರೆ ಬೃಂಹತಿ ಇತಿ ಬ್ರಹ್ಮ ಅಂದ್ರೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಅದಕ್ಕಿಂತ ದೊಡ್ಡದು ಅಂತಕ್ಕಂಥದ್ದು ಯಾವುದು? ಹೀಗೆ ಅತ್ಯಂತ ದೊಡ್ಡ ಗುಣವುಳ್ಳದ್ದು ಅಂತ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆ ಏನಾಗುತ್ತೆ? ಬ್ರಹ್ಮ ಬ್ರಹ್ಮ ಪರಿವೃಢತಮಂ. ಅತ್ಯಂತ ಬಲವಾಗಿರ್ತಕ್ಕಂಥದ್ದು, ಅತ್ಯಂತ ವ್ಯಾಪಕವಾಗಿರ್ತಕ್ಕಂಥದ್ದು, ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಎಂದು ಉಪಾಸನೆ ಮಾಡುವ ಏನಾಗ್ತಾನೆ? ಅವನು ಬ್ರಹ್ಮವಾನ್ ಸದ್ಗುಣ ಭವತಿ. ಅವನು ಕೂಡ ಅತ್ಯಂತ ಮಹತ್ತರವಾದ ಒಂದು ಶಕ್ತಿಯುಳ್ಳವನಾಗಿ ಆಗಿಬಿಡುತ್ತಾನೆ. ಅವನು ಕೂಡ ಹೇಗಾಗಿ ಉಪಾಸನೆ ಮಾಡ್ತಾನೋ ಹಾಗಾಗಿ ಅಷ್ಟೇ. ತದ್ಬ್ರಹ್ಮಣ ಪರಿಮರ ಇತ್ಯುಪಾಸಿತ. ಇನ್ನು ಇದು ಬ್ರಹ್ಮದ ಪರಿಮರ ಎಂಬುದಾಗಿ ಉಪಾಸನೆ ಮಾಡಬೇಕು. ಬ್ರಹ್ಮಣ ಪರಿಮರ, ಬ್ರಹ್ಮದ ಪರಿಮರ. ಪರಿಮರ ಅಂದ್ರೇನು? ಪರಿಮರಿಯಂತೆ ಅಸ್ಮಿನ್ ಪಂಚದೇವತಾ ವಿದ್ಯುತ್ ಸೃಷ್ಟಿ ಚಂದ್ರಮಾ ಆದಿತ್ಯ ಅಗ್ನಿ ಇತ್ಯತಃ. ಪರಿಮರ ಅಂದ್ರೇನು? ಪರಿಮರಿಯಂತೆ. ಇಲ್ಲಿ ಇವುಗಳು ಏನಾಗುತ್ತೆ? ನಾಶವಾಗಿ ಹೋಗಿಬಿಡುತ್ತವೆ. ಇಲ್ಲಿ ಎಲ್ಲಿ ಏನ್ ನಾಶವಾಗುತ್ತೆ? ಇಲ್ಲಿ ಅಂದ್ರೆ ಬ್ರಹ್ಮ. ಅಲ್ಲಿ ಏನ್ ನಾಶವಾಗ್ಬಿಡುತ್ತೆ ಅಂತಂದ್ರೆ ನೋಡಿ, ಅಸ್ಮಿನ್ ಪಂಚದೇವತಾ 5 ದೇವತೆಗಳು ಕೂಡ ಇಲ್ಲಿ ನಾಶ. ಅಂದ್ರೇನು? ಅವರು ಪರಿಚ್ಛಿನ್ನರವರು ಅಲ್ವಾ? ಇದು ಪರಿಪೂರ್ಣ. ಪರಿಚ್ಛಿನ್ನ ಏನಾಗ್ತಾರೆ? ಅದರೊಳಗೆ ಒಂದಾಗಿಬಿಡ್ತಾರಷ್ಟೇ. ಪರಿಪೂರ್ಣದರೊಳಗೆ ಪರಿಚ್ಛಿನ್ನ ಒಂದಾಗಿಬಿಡುತ್ತೆ. ಹಾಗೆ ಏನಾಗುತ್ತೆ? ಯಾರು ಪಂಚದೇವತೆ? ಯಾರಂದ್ರೆ ವಿದ್ಯುತ್. ವಿದ್ಯುತ್ ಅಂದ್ರೆ ಈ ಮಿಂಚು ಅಂತಕ್ಕಂಥದ್ದು. ವೃಷ್ಟಿ ಮಳೆ, ಚಂದ್ರ, ಆದಿತ್ಯ, ಅಗ್ನಿ. ಇವು
ಈ 5 ದೇವತೆಗಳು, ಈ 5 ದೇವತೆಗಳು ಇವರಲ್ಲಿ 5 ದೇವರು ನಾಶವಾಗಿ ಬಿಡುತ್ತಾರೆ ಅಂತ ಹೇಳಿ. ಏನ ನಾಶವಾಗಿ ಬಿಡುತ್ತಾರೆ ಅಂದ್ರೆ ಹೋಗಿ ಅಂದ್ರೆ ಅವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡು ಬಿಡುತ್ತಾರೆ. ಅಂದ್ರೆ ಬ್ರಹ್ಮಕ್ಕಿಂತ ಬೇರೆಯಾಗಿ ಅಗ್ನಿ ಅಂತ ಅನ್ನೋದಿಲ್ಲ, ಬ್ರಹ್ಮಕ್ಕಿಂತ ಬೇರೆಯಾಗಿ ವಾಯು ಅಂತ ಅನ್ನೋದಿಲ್ಲ ಅಂತ ಇವನು ಕಂಡುಕೊಳ್ತಾನೆ. ಯಾರು ಈ ಉಪಾಸನೆ ಮಾಡತಕ್ಕವನು. ಇದು ಬ್ರಹ್ಮ ಅಂದ್ರೆ ಯಾವುದು? ಪರಿಪೂರ್ಣವಾದ ಬ್ರಹ್ಮವಲ್ಲ, ಹೀಗೆ ಉಪಾಸ್ಯ ಬ್ರಹ್ಮ. ಉಪಾಸ್ಯ ಬ್ರಹ್ಮ ಏನು? ಅತ್ಯಂತ ದೊಡ್ಡದು ಎಂಬುದಾಗಿ ಅವನು ಪರಿಮರ ಎಂಬುದಾಗಿ ಉಪಾಸನೆ ಮಾಡ್ತಾನೆ ಅವನು. ಅವನಿಗೇನಾಗುತ್ತೆ? ಪರಿಮರ ಅಂತ ಯಾರು? ಏನ ಎಲ್ಲವೂ ಹೋಗಿಬಿಡುತ್ತೆ, ನಾಶವಾಗಿಬಿಡುತ್ತೆ. ಯಾವುದು? ಈ ಆಕಾಶ ಹೇಳಿದ್ರಲ್ಲ, ಅದು ಹೇಗೆ ಇದು ಅಂದ್ರೆ ಎಲ್ಲ 5 ನಾಶವಾಗುವುದು ಅಂತಂದ್ರೆ ಈ ಪರಿಮರ ಅಂತಂದ್ರೆ ಏನು? ಈ 5ಕ್ಕೂ ಕೂಡ ಆಶ್ರಯವಾಗಿರ್ತಕ್ಕಂಥದ್ದು ಯಾವುದು? ಯಾವುದಕ್ಕೆ? ವಿದ್ಯುತ್ತು, ವೃಷ್ಟಿ, ಚಂದ್ರ, ಆದಿತ್ಯ, ಅಗ್ನಿ. ಇವಕ್ಕೆಲ್ಲ ಆಶ್ರಯ ಅಂತಕ್ಕಂಥದ್ದು ಯಾವುದು? ವಾಯು. ಆದ್ದರಿಂದ ಇಲ್ಲಿ 5 ದೇವತೆಗಳು ಅಂದಾಗ ಇಲ್ಲಿ ಒಟ್ಟಾಗಿ ಸೇರಿ ವಾಯು ಅಂತ ಅರ್ಥ. ವಾಯು ಪರಿಮರ ಅಂತ ಆಯ್ತು. 5 ದೇವತೆಗಳ ಪರಿಮರ ಅಂತ ಹೇಳಿದ್ರು. 5 ದೇವತೆಗಳ ಪರಿಮರ ಅಂದ್ರೂ ಒಂದೇ, ವಾಯು ಪರಿಮರ ಅಂದ್ರೂ ಒಂದೇ. ಯಾಕೆಂದ್ರೆ ವಾಯುವಿನಲ್ಲೇ ಇವೆಲ್ಲ ಅಡಗಿ ಹೋಗಿಬಿಡ್ತದೆ 5 ದೇವತೆಗಳು. ಇನ್ನು ವಾಯು ಅಡಗಿ ಹೋಗಿದೆ. ವಾಯು ಯಾತ್ರ ಅಡಗಿದೆ ಅಂದ್ರೆ ಈ ಶ್ರುತ್ಯಂತರ ಇವೆಲ್ಲ ಏನು? ಶ್ರುತ್ಯಂತರ ಬೇರೆ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ. ಏನಾಗಿದೆ? ಇನ್ನು ವಾಯು ಅವನ ಕಥೆ ಏನು ಅಂತಂದ್ರೆ ಸಯೇಷ ವಾಯು ಆಕಾಶೇನ ಅನನ್ಯ. ಈ ವಾಯುಗೂ ಆಕಾಶಕ್ಕೂ ಕೂಡ ಅವಿನಾ ಸಂಬಂಧ, ಬೇರೆ ಅಲ್ಲ. ಇವನು ಆಕಾಶವೇ ವಾಯು, ವಾಯುವೇ ಆಕಾಶ. ಹೀಗಾಗಿ ಏನಾಗಿದೆ? ವಾಯು ಆಯ್ತು ಆಕಾಶ ಅಂತ, ಅಂದ್ರೆ ಪರಿಮರ ಅಂತ ಏನಾಯ್ತು? ಆಕಾಶ ಅಂತ ಹಾಗಾಯ್ತು. ಪಂಚ ದೇವತೆಗಳು, ಆ ಪಂಚ ದೇವತೆಗಳ ಮತ್ತು ಕೂಡಿಸಿ ವಾಯು ಅಂತ ಹೇಳಿದ್ರು. ವಾಯು ಆಕಾಶ ಎರಡು ಒಂದೇ ಆದ್ದರಿಂದ ಆಕಾಶ ಪರಿಮರ ಅಂತಾಯ್ತು. ಮತ್ತೆ ಇಂತಹ ವಾಯು ಇದೆಯಲ್ಲ, ಆಕಾಶದಿಂದ ಬೇರೆಯಾಗಿ ಇಲ್ಲದೆ ಇರತಕ್ಕಂಥ ಇದನ್ನ ಬ್ರಹ್ಮಣ ಪರಿಮರ, ಇದು ಬ್ರಹ್ಮದ ಪರಿಮರ ಎಂದು ಉಪಾಸನೆ ಮಾಡಬೇಕು. ಎಲ್ಲ ನೋಡ್ಕೊಂಡ್ಬಿಡುತ್ತಲ್ಲ ಇದು ಆದಿತ್ಯ ಆಗಿವೆಲ್ಲ ಉಪಾಸನೆ ಮಾಡಬೇಕು. ಅಚ್ಚತಂ ಆಕಾಶಂ ವಾಯುವಾತ್ಮಾನಂ ಬ್ರಹ್ಮಣ ಪರಿವರ ಇತ್ಯುಪಾಸೀತ. ಹೀಗೆ ವಾಯುವಾತ್ಮಕವಾದ ವಾಯುವಿನ ಸ್ವರೂಪವಾಗಿರ್ತಕ್ಕಂಥ ಈ ಆಕಾಶವನ್ನ ಬ್ರಹ್ಮದ ಪರಿಮರ ಎಂದು ಉಪಾಸನೆ ಮಾಡಬೇಕು. ಅಂದ್ರೇನು? ಪರಿಮರ ಅಂದ್ರೇನು? ಪರಿ ಏನಂ ಏವಂ ವಿಧಂ ಪ್ರತಿಸ್ಪರ್ಧಿನಃ ದ್ವಿಷಂತಃ ಅದ್ವಿಷಂತೋಪಿ ಸಪತ್ನಾಯತೋ ಭವಂತಿ. ಸಪತ್ನಾಯತೋ ಭವಂತಿ. ಯಾವುದರಿಂದ ಏನಾಗಿ ಉಪಾಸನೆ ಮಾಡೋದನ್ನೇ ಅವನಿಗೆ ಪರಿ ಅಂದ್ರೆ ಎಲ್ಲ ಪೂರ್ಣವಾಗಿ ಏನಂ ಇವನನ್ನ ಏವಂ ವಿಧಂ ಇಂತಹ ಉಪಾಸನೆ ಮಾಡಿದವನನ್ನ ಏನಾಗುತ್ತೆ? ಅವನಿಗೆ ಪ್ರತಿಸ್ಪರ್ಧಿನಃ. ಹೇಗೆ ಅಲ್ಲಿ ಪಂಚ ದೇವತೆಗಳು ಹೋಗಿಬಿಟ್ರು, ಮತ್ತೆ ವಾಯುವು ಕೂಡ ಹೋಗಿಬಿಡ್ತು, ಆಕಾಶವನ್ನೇ ಉಳ್ಕೊಂತು, ಹೌದಾನೆ? ಹಾಗೆ ಅವರೆಲ್ಲ ಹೋದ ಹಾಗೆ ಇಲ್ಲಿಯೂ ಕೂಡ ಹೀಗೆಂದು ಉಪಾಸನೆ ಮಾಡಿದವನಿಗೆ ಏನಾಗುತ್ತೆ? ಇವನ ಪ್ರತಿಸ್ಪರ್ಧಿ ಯಾರ್ಯಾರಿದ್ದಾರೆ, ಯಾರ ಪ್ರತಿಸ್ಪರ್ಧಿ ಇದ್ರೆ ದ್ವಿಷಂತಹ ಅದ್ವಿಷಂತಹ, ದ್ವೇಷಿಸುವವರು ಮತ್ತೆ ದ್ವೇಷಿಸದೇ ಇರುವವರು. ದ್ವೇಷಿಸದೇ ಇರುವವರು ಅಂದ್ರೆ ಪ್ರೀತಿ ಮಾಡೋರು ಅಂತಲ್ಲ. ಅವ್ರು ದ್ವೇಷ ಮಾಡಿದ್ರೆ ಅವ್ರಿಗೆ ಏನೋ ಕೆಟ್ಟದ್ದು ಮಾಡಿ, ದ್ವೇಷ ಏನು ಮಾಡೋದು, ಸುಮ್ಮನೆ ಏನೋ ಮಾಡ್ತಾರೆ. ಹೀಗೆ ಅದ್ವಿಷಂತೋ ಸಪತ್ನಾಯತೋ ಭವತಿ. ಅವ್ರೇನಾಗ್ತಾರೆ? ಸಪತ್ನ ಅಂದ್ರೆ ಎರಡೂ ಅರ್ಥಗಳಿವೆ. ಒಂದು, ಅವರು ಸಪತ್ನಾಯತೋ, ಸಾಮಾನ್ಯವಾಗಿ ಏನಾಗುತ್ತೆ? ಅಯಾದಿ ಮತ್ಸರ ಅಂತ ಹೇಳ್ತಾರಲ್ಲ, ಅವ್ರು ನಾಶವಾಗೋದನ್ನ ನೋಡ್ತಾ ಇರ್ತಾರೆ. ಹಾಗೆ ಆ ಒಂದು ಭಾವವನ್ನು ಹೊಂದುತ್ತಾರೆ, ಅಂದ್ರೆ ಹೋಗಿ ಬಿಡುತ್ತಾರೆ, ನಾಶ ಆಗ್ಬಿಡುತ್ತಾರೆ ಅಂತ. ಅಷ್ಟೊಂದು ಪ್ರಕೃತ ಅಲ್ಲ, ಅವ್ರು ಯಾಕೆ ಪಾಪ ಹೋಗ್ಬೇಕಂತ ನಮ್ಮ ದ್ವೇಷ ಮಾಡೋದು ಮಾತ್ರಕ್ಕೆ ಯಾಕೆ ಹೋಗ್ಬೇಕು? ಇರ್ಲಿ, ಅವನಿಗೆ ಫಲವಾಗುತ್ತೆ ಅಂತಕ್ಕಂಥದ್ದು. ಪ್ರಿಯಂತೆ ಅಂದ್ರೆ ಪ್ರಾಣಾಂಜಹತಿ, ಪರಿಮ್ರಿಯಂತೆ ಅವರ ಪ್ರಾಣ ಬಿಡ್ಬಿಡ್ತಾರ. ಮತ್ತು ಕಿಂಚ ಏಚ ಅಪ್ರಿಯ ಅಸ್ಯ ಭ್ರಾತೃವ್ಯಾಹ. ಇಲ್ಲಿ ಭ್ರಾತೃವ್ಯ ಆದ್ರೆ ಇವನು ಅಣ್ಣ ತಮ್ಮಂದ್ರು ದಯಾದಿಗಳು ಇರಲಿಲ್ಲ. ಅವ್ರ ಭ್ರಾತೃ ಅದ್ವಿಷಂತೋಪಿ ಸಮ್ರಿಯಂತೆ. ಭ್ರಾತೃವ್ಯ ಯಾವ ದಯಾದಿ ಬಿಡ್ತಾರೆ,
ಅವರೇ ನಿಮ್ಮನ್ನೇನು ದ್ವೇಷ ಮಾಡಲ್ಲ, ಅವರು ಹೋಗ್ಬಿಡ್ತಾರೆ. ಅಷ್ಟೊಂದು ಇದರ ವಿಚಾರ ಅಲ್ಲ ಇದು. ಅವರು ಕೂಡ ಇಂಥ ಉಪಾಸಕನನ್ನ ಅಂತ ಹೇಳಿ ಈ ಉಪಾಸನೆಯ ಭಾಗವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ, ಇದು ಕೊನೆಯ ಘಟ್ಟ ಇನ್ನು ತೈತ್ರಿಯದಲ್ಲಿ ಏನದು ಜ್ಞಾನ ಭಾಗವನ್ನು ಹೇಳಿ ಇವೆಲ್ಲ ಹೇಳಾಯ್ತು. ಇದು ಹಣೆ ಬರ, ಉಪಾಸನೆ ಮಾಡ ಆಯಾಯ ಫಲವನ್ನು ಹೊಂದ್ತಾರೆ ಅಂತೆಲ್ಲ ಆಯ್ತು. ಅಯ್ಯೋ, ಇವೆಲ್ಲವೂ ಕೂಡ ಏನು ಏನು ಪ್ರಯೋಜನವಿಲ್ಲ, ಮೂರ್ಖಾಸಿನ ಪ್ರಯೋಜನವಿಲ್ಲ. ಇದರಿಂದ ಮುಕ್ತಿ ಇರ್ತಕ್ಕಂಥದ್ದು ಕನಸಿನಲ್ಲಿಯೂ ಸಾಧ್ಯವಿಲ್ಲ ಅಂತ ಹೇಳಿ, ಮತ್ತೆ ಯಾವುದರಿಂದ ಅಂತ ಹೇಳಿ ಜ್ಞಾನ ಒಂದರಿಂದಲೇ. ಆದ್ದರಿಂದ ಜ್ಞಾನ ಪುರುಷಾರ್ಥ ಅಂದ್ರೆ ಜ್ಞಾನ, ಅದೇ ಪರಮ ಪುರುಷಾರ್ಥ ಜ್ಞಾನ. ಪ್ರತಿಯೊಬ್ಬರು ಅದನ್ನು ಪಡಿಬೇಕು ಅಂತ ಹೇಳಿ ಈ ಒಂದು ಜ್ಞಾನದ ಒಂದು ಹಿಂದೆ ಎಲ್ಲ ಹೇಳಿದ್ರು, ಅದರ ಒಂದು ಸಂಗ್ರಹವಾದ ಭಾಗವನ್ನ ಮುಂದೆ ಹೇಳಿ ಈ ತೈತ್ರಿಯೋಪನಿಷತ್ತು ಮುಕ್ತಾಯವಾಗುತ್ತೆ. ಈ ಮುಂದಿನ ಪ್ರಕರಣ ಜ್ಞಾನ ಪ್ರಕರಣ ಇನ್ನು ಸ್ವಲ್ಪ ಸಂಕ್ಷೇಪವಾಗಿ ಹೇಳಿದ್ದಾರೆ, ಅದನ್ನ ಮುಂದಿನ ಭಾಗದಲ್ಲಿ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.